ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕಿನ ಉಡಮಕಲ್ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ 28ನೇ ಜಯಂತಿ ಅಂಗವಾಗಿ ಮಹರ್ಷಿ ವಾಲ್ಮೀಕಿ ಮೂರ್ತಿಗೆ ಪುಷ್ಪಾಲಂಕಾರ ಅಭಿಷೇಕ ಮಾಡಲಾಯಿತು. ಅದಾದ ನಂತರ ಗ್ರಾಮದ ರಾಜ್ಯ ಬೀದಿಯಲ್ಲಿ ಹಳ್ಳಿಯ ಸಂಪ್ರದಾಯದಂತೆ ಡೊಳ್ಳು ಕುಣಿತ ಮತ್ತು ಮಹಿಳೆಯರಿಂದ ಕಳಸ ಹಾಗೂ ಕುಂಭ ಮೆರವಣಿಗೆ ಮಾಡಲಾಯಿತು. ಅದಲ್ಲದೆ ಗ್ರಾಮದ ಎಲ್ಲ ಆಟೋ ಚಾಲಕರು ನಾಡಿಗಾಗಿ ಹೋರಾಡಿದ ವಾಲ್ಮೀಕಿ ಸಮುದಾಯದ ವೀರ ಯೋಧರ ಭಾವಚಿತ್ರವನ್ನ ಗ್ರಾಮದ ರಾಜ್ಯ ಬೀದಿಯಲ್ಲಿ ಮೆರವಣಿಗೆ ಮಾಡಲಾಯಿತು. ಜಯಂತಿಗೆ ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಉಡಮಕಲ್ ಗ್ರಾಮದ ಆದಿಕವಿ ಮಹರ್ಷಿ ವಾಲ್ಮೀಕಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಮಲ್ಲೇಶ್ ನಾಯಕ್ ಮಾತನಾಡಿದರು. ವಾಲ್ಮೀಕಿ ಸಮಾಜದ ಮೂಲ ಧರ್ಮಗುರುಗಳಾದ ಪ್ರವೀಣ್ ಕುಮಾರ್ ನಾಯಕ್ ಹುಲಿಹಾದ್ರ ಮಾತನಾಡಿ, ಮುಂದಿನ ದಿನಮಾನಗಳಲ್ಲಿ ಗ್ರಾಮದ ಜನರಿಗೆ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಇನ್ನೂ ವಿಜೃಂಭಣೆಯಿಂದ ಆಚರಿಸುವ ಶಕ್ತಿ ನೀಡಲಿ ಎಂದರು. ಈ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು ಹಾಗೂ ಯುವಕರು, ವಾಲ್ಮೀಕಿ ಸಮಾಜದ ಟ್ರಸ್ಟ್ ಕಮಿಟಿ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು. ಹಲೋ ಬಾ ಅರ್ಧ ತಾಸು ಒಂದು ತಾಸು ನಮಸ್ಕಾರ. ನಾನು ವಾಲ್ಮೀಕಿ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷ. ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಿದ್ದೇವೆ. ಪ್ರತಿ ವರ್ಷ ಇದೇ ಥರ ಅದ್ದೂರಿ ಆಗಲೆಂದು ನನ್ನಲ್ಲಿ ವಿನಂತಿ. ಉಡಮಕಲ್ ಗ್ರಾಮದಲ್ಲಿ ವಾಲ್ಮೀಕಿ ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು ಮುಂದಿನ ದಿನಮಾನಗಳಲ್ಲಿ
ಎಲ್ಲರಿಗೂ ಮಹರ್ಷಿ ವಾಲ್ಮೀಕಿ ಇದೇ ರೀತಿಯಾಗಿ ಆಚರಿಸಲು ಏನು ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ವಾಲ್ಮೀಕಿ ಮಹರ್ಷಿಯ ಜಯಂತ್ಯೋತ್ಸವ ಉಡುಮಕಲ್ಗಟ್ಟಿ ಗ್ರಾಮದ ಸರ್ವ ಸದ್ಭಕ್ತರು ಹಾಗೂ ವಾಲ್ಮೀಕಿ ಸಮಾಜದ ಗುರು ಬಾಂಧವರು ಹಾಗೂ ಯುವಕ ಮಿತ್ರರು ಕೂಡಿ ಅತಿ ವಿಜೃಂಭಣೆಯಿಂದ 28ನೇ ವರ್ಷದ ಒಂದು ವಾಲ್ಮೀಕಿಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಉಡುಮಕಲ್ ಗ್ರಾಮದ ಗುರು ಹಿರಿಯರು ಹಾಗೂ ರೈತ ಬಾಂಧವರು ಮತ್ತು ಯುವಕ ಮಿತ್ರರು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ಬೆಳಗಿನ ಜಾವದಲ್ಲಿ ಮಹರ್ಷಿ ದಿವ್ಯವಾಗಿರ್ತಕ್ಕಂಥ ಮೂರ್ತಿಗೆ ರುದ್ರಾಭಿಷೇಕ, ಅದನಂತರ ಗಂಗೆ ಸ್ಥಳಕ್ಕೆ ಹೋಗಿ ಈ ಒಂದು ಕಾರ್ಯಕ್ರಮವನ್ನು ಗುರು ಹಿರಿಯರು ಹಾಗೂ ಯುವಕ ಮಿತ್ರರು ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದಾರೆ. ನಂತರ ಅನ್ನ ಪ್ರಸಾದ ಕೂಡ ವ್ಯವಸ್ಥೆಯನ್ನು ಅತಿ ಅಚ್ಚುಕಟ್ಟವಾಗಿ ಎಲ್ಲ ಸರ್ವ ಸಮಾಜದ ಗುರು ಹಿರಿಯರು ಹಾಗೂ ವಾಲ್ಮೀಕಿ ಸಮಾಜದ ಗುರು ಹಿರಿಯರು ಹಾಗೂ ಯುವಕ ಮಿತ್ರರು ಪ್ರತಿ ವರ್ಷದ ಪದ್ಧತಿ ಪ್ರಕಾರವಾಗಿ ಮತ್ತು ಈ ವರ್ಷ ಕೂಡ ಉಡುಮಕಲ್ಲು ಗಡ್ಡಿ ಗ್ರಾಮದ ಗುರು ಹಿರಿಯರು ಮತ್ತು ಯುವಕ ಮಿತ್ರರು ಅತಿ ವಿಜೃಂಭಣೆಯಿಂದ ಈ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಈ ವರ್ಷ ಮತ್ತು ಮುಂದಿನ ವರ್ಷ ಕೂಡ ನಡೆಸಿಕೊಂಡು ಬರ್ತಾರೆ ಅಂತ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.